ಕೇಳುಗ ಮಿತ್ರರೇ ನಮಸ್ಕಾರ. ವಿಕ್ರಮಾದಿತ್ಯನ ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಈ ದಿನ ರತ್ನವತಿಯ ಕಥೆಯನ್ನ ಕೇಳೋಣ. ಅಯೋಧ್ಯೆಯಲ್ಲಿ ರತ್ನದತ್ತ ಅನ್ನೋ ಒಬ್ಬ ಧನಿಕನಾದ ವರ್ತಕನಿದ್ದ. ಅವನಿಗೆ ರತ್ನವತಿ ಅನ್ನೋ ರೂಪವತಿಯಾದ ಮಗಳಿರ್ತಾಳೆ. ಅವಳ ಗುಣರೂಪಗಳನ್ನ ನೋಡಿ ದೊಡ್ಡ ದೊಡ್ಡ ವ್ಯಾಪಾರಿಗಳಿರಲಿ ರಾಜರೂ ಸಹ ಬಂದು ಅವಳನ್ನು ಮದುವೆ ಮಾಡಿಕೊಡಬೇಕು ಅಂತ ಕೇಳ್ತಾ ಇದ್ರು. ಅವಳಿಗೋ ಗಂಡಸರೆಂದರೆ ಆಗೋದಿಲ್ಲ. ಇಂದ್ರನೇ ಆಗಲಿ ನನಗೆ ಗಂಡ ಬೇಡವೇ ಬೇಡ ಅಂತ ಹೇಳ್ತಿದ್ಲು. ಪ್ರಾಣವನ್ನಾದರೂ ಬಿಡ್ತೀನಿ, ಆದ್ರೆ ಮದುವೆಯನ್ನು ಮಾತ್ರ ಮಾಡಿಕೊಳ್ಳಲ್ಲ ಅಂತ ಹಠ ಹಿಡಿದಿದ್ಲು. ಹೀಗೆ ಇದ್ದಾಗ ಆ ಊರಿನಲ್ಲಿ ಎಲ್ಲೆಲ್ಲೂ ಕಳ್ಳತನ ಆಗ್ತಾ ಇತ್ತು. ಕಳ್ಳ ಮಾತ್ರ ಯಾವ ತಳವಾರರಿಗೂ ಸಿಗ್ಲಿಲ್ಲ. ಆದ್ದರಿಂದ ರಾಜನೇ ರಾತ್ರಿ ಕಾವಲು ತಿರುಗ್ತಾ ಇದ್ದು ಒಂದು ದಿನ ಅವನನ್ನ ನೋಡಿ ಹಿಂಬಾಲಿಸ್ದ. ತಾನೂ ಕಳ್ಳ ಅಂತ ಹೇಳ್ಕೊಂಡು ಅವನ ಜೊತೆ ಸ್ನೇಹ ಮಾಡಿ ಕಾಡಿನಲ್ಲಿದ್ದ ಕಳ್ಳನ ನೆಲಮಾಳಿಗೆ ಮನೆಗೆ ಹೋಗಿ ನೋಡಿಕೊಂಡು ಬಂದು ಅದಕ್ಕೆ ಸೇನೆಯಿಂದ ಮುತ್ತಿಗೆ ಹಾಕಿಸ್ದ. ಕಳ್ಳ ಧೈರ್ಯದಿಂದ ಕಾದಿ ಸೇನೆಯನ್ನೆಲ್ಲ ಸೋಲಿಸಲು ರಾಜನೇ ಅವನೊಡನೆ ಸರಿ ಸಮವಾಗಿ ನಿಂತು ಹೋರಾಡಿ ಆ ಕಳ್ಳನನ್ನ ಸೆರೆ ಹಿಡಿದುಕೊಂಡು ಬಂದ. ಅವನನ್ನ ಶೂಲಕ್ಕೆ ಹಾಕಿಸಬೇಕು ಅಂತ ಊರಿನಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾಗ ಆತನಿಗೋ ಮೈಯೆಲ್ಲ ಗಾಯವಾಗಿ ಧೂಳು ಮೆತ್ಕೊಂಡಿತ್ತು. ಅದನ್ನ ನೋಡಿ ರತ್ನವತಿಗೆ ಅವನ ಮೇಲೆ ಬಹಳ ಇಷ್ಟವಾಗಿಬಿಡ್ತು. ತಂದೆಗೆ ತನ್ನ ಇಷ್ಟವನ್ನ ತಿಳಿಸಿ ಅವನನ್ನ ಬಿಡಿಸಿಕೊಂಡು ಬರಬೇಕು ಅಂತಲೂ ತಾನು ಅವನನ್ನ ಮದುವೆಯಾಗುವೆ ಅಂತ ಕೂಡ ಹೇಳಿದ್ಲು. ಆಗ ಆ ವ್ಯಾಪಾರಿ ಆಶ್ಚರ್ಯಪಟ್ಟು, ಇದೇನಮ್ಮ ನೀನು ಆಡೋ ಮಾತು? ರಾಜಾದಿರಾಜರು ಬಂದು ಕೇಳಿದರೂ ಬೇಡ ಅಂತ ಹೇಳಿ ಈ ಪಾಪಿ ಕಳ್ಳ ಅದು ವಧಾಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಇಂಥವನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತೀಯಲ್ಲ ಅಂತ ಹೇಳ್ದ. ಅವಳು ಹಿಡಿದ ಹಠನ ಬಿಡ್ಲೇ ಇಲ್ಲ. ದೊರೆಯ ಹತ್ತಿರಕ್ಕೆ ಹೋಗಿ ಅವನನ್ನ ಬಿಡಿಸಿಕೊಂಡು ಬಾ, ಇಲ್ಲದಿದ್ದರೆ ಅವನ ಜೊತೆ ನಾನು ಸಹಗಮನ ಮಾಡಿ ಸಾಯ್ತೇನೆ ಅಂತ ಹೇಳಿದ್ಲು. ಸರಿ, ಈ ರತ್ನದತ್ತ ವರ್ತಕನು ಮಗಳಿಗೋಸ್ಕರ ವಿಧಿ ಇಲ್ಲದೆ ರಾಜನ ಬಳಿ ಹೋಗಿ ತನ್ನ ಐಶ್ವರ್ಯವನ್ನೆಲ್ಲ ಕೊಡ್ತೇನೆ, ದಯವಿಟ್ಟು ಆ ಕಳ್ಳನನ್ನ ಬಿಟ್ಟು ಬಿಡಿ ಅಂತ ಕೇಳಿಕೊಂಡ. ಆದರೆ ರಾಜ ಅವನನ್ನ ಬಿಡೋಕೆ ಒಪ್ಲೇ ಇಲ್ಲ. ತಾನು ಸ್ವಂತವಾಗಿ ಅಷ್ಟೊಂದು ಹೋರಾಡಿ ತನ್ನ ಜೀವವನ್ನೇ ಪಣವಾಗಿಟ್ಟು ತಂದ ಊರನ್ನೇ ಕೊಳ್ಳೆ ಹೊಡೆದಿದ್ದ ಆ ಕಳ್ಳನನ್ನ ಬಿಟ್ಟು ಕೊಡೋದೆ ಕೋಟಿ ವರಹ ಕೊಡ್ತೀನಿ ಅಂದ್ರು ಅದು ಸಾಧ್ಯವಾಗದ ಕೆಲಸ ಅಂತ ಹೇಳ್ಬಿಟ್ಟ. ಹೀಗೆ ರತ್ನದತ್ತನು ಹೋದ ಕೆಲಸ ಆಗದೆ ಮನೆಗೆ ವಾಪಸ್ ಬಂದ. ರತ್ನವತಿಯು ಸ್ನಾನ ಮಾಡಿ ಅರಿಶಿಣದ ಸೀರೆಯನ್ನುಟ್ಟು ಸ್ಮಶಾನಕ್ಕೆ ಹೊರಟ್ಲು. ಅವಳ ತಾಯಿ ತಂದೆಗಳು ಬಂಧು ಬಳಗಗಳು ಅವಳ ಹಿಂದೆಯೇ ಅಳುತ್ತಾ ಹೊರಟರು. ಶೂಲಕ್ಕೆ ಆಗ ತಾನೇ ಏರಿಸಿದ್ದ ಕಳ್ಳನು ಈ ವೃತ್ತಾಂತವನ್ನ ಕೇಳಿ ತಿಳಿದು ಒಂದು ಕ್ಷಣ ಕಣ್ಣೀರು ಹಾಕಿ ಮರುಕ್ಷಣ ನಕ್ಕು ಪ್ರಾಣ ಬಿಟ್ಟ. ರತ್ನವತಿಯು ಅವನ ದೇಹವನ್ನ ತೆಗೆಸಿ ಚಿತೆಯ ಮೇಲಿಡಿಸಿ ತಾನೂ ಅದನ್ನ ಏರಿದಳು. ಅವಳ ದೃಢ ನಿಶ್ಚಯವನ್ನ ನೋಡಿ ಆ ಸ್ಮಶಾನದ ಅಧಿಪತಿಯಾದ ಭೈರವನು ಪ್ರತ್ಯಕ್ಷನಾಗಿ, ಅಮ್ಮ, ನಿನ್ನ ಪತಿಭಕ್ತಿಯನ್ನ ಮೆಚ್ಚಿದೆ, ಏನು ವರ ಬೇಕು ಕೇಳು ಅಂತ ಹೇಳ್ದ. ಅವಳು ಭೈರವನಿಗೆ ನಮಸ್ಕರಿಸಿ, ಸ್ವಾಮಿ, ನನ್ನ ತಂದೆಗೆ ಗಂಡು ಮಕ್ಕಳಿಲ್ಲ, ಆದ್ದರಿಂದ ನಾನು ಸತ್ತರೆ ಅವನೂ ಸತ್ತು ಹೋಗುತ್ತಾನೆ, ಅವನಿಗೆ 100 ಜನ ಗಂಡು ಮಕ್ಕಳಾಗಲಿ ಅಂತ ಕೇಳಿಕೊಂಡ್ಳು. ಭೈರವನು ಅದಕ್ಕೆ ಒಪ್ಪಿದ. ಇನ್ನೊಂದು ವರವನ್ನ ಕೇಳು, ನಿನ್ನಂಥ ಸತ್ವಶಾಲಿನಿಗೆ ಒಂದೇ ವರ ಸಾಲದು ಅಂತ ಹೇಳಿದ. ಆಗ ಅವಳು, ಸ್ವಾಮಿ, ನನ್ನಲ್ಲಿ ನೀನು ಪ್ರಸನ್ನನಾಗಿರುವುದರಿಂದ ನನ್ನ ಗಂಡನು ಬದುಕಲಿ, ಧಾರ್ಮಿಕನಾಗಿ ಬಾಳಲಿ ಅಂತ ಕೇಳಿದ್ಲು. ಭೈರವನು, ಹಾಗೇ ಆಗಲಿ, ನಿನ್ನ ಗಂಡನು ಅಕ್ಷತನಾಗಿ ಏಳಲಿ, ಧರ್ಮದಲ್ಲಿದ್ದು ಬಾಳಲಿ, ವೀರಕೇತು ರಾಜನಿಗೆ ಸಂತೋಷವಾಗಲಿ ಅಂತ ಹೇಳಿದ. ಕಳ್ಳನಿಗೆ ಜೀವ ಬಂತು. ಮೈ ಮೇಲೆ ಒಂದು ಗಾಯವೂ ಇರಲಿಲ್ಲ. ರತ್ನದತ್ತನು ಅವರನ್ನ ಸಂತೋಷದಿಂದ ಕರೆದುಕೊಂಡು ಹೋಗಿ ಮಗಳಿಗೂ ಅವನಿಗೂ ಮದುವೆ ಮಾಡಿದ. ನೆಂಟರಿಷ್ಟರು ನಲಿದಾಡಿದರು. ಅವರಿಬ್ಬರಿಗೂ ಮಕ್ಕಳೂ ಆದವು. ರಾಜ ವೀರಕೇತುವು ಕಳ್ಳನಾಗಿದ್ದ ಏಕವೀರನಿಗೆ ಸೇನಾಪತಿಯ ಕೆಲಸ ಕೊಟ್ಟು ತನ್ನ ಹತ್ತಿರ ಇಟ್ಟುಕೊಂಡ. ಕಳ್ಳನಾಗಿದ್ದ ಏಕವೀರನು ಸನ್ಮಾರ್ಗದಲ್ಲಿ ಬಾಳುತ್ತಾ ಸುಖವಾಗಿದ್ದ. ಹೀಗೆ ಅಂತ ಕತೆ ಹೇಳಿ ಬೇತಾಳವು, ಮಹಾರಾಜ, ತಂದೆ ತಾಯಿಗಳೊಡನೆ ಸ್ಮಶಾನಕ್ಕೆ ಬಂದ ರತ್ನವತಿಯನ್ನ ನೋಡಿ ಶೂಲದ ಮೇಲಿದ್ದ ಕಳ್ಳ ಮೊದಲು ಅತ್ತದ್ದೇಕೆ,
ಆಮೇಲೆ ನಕ್ಕದ್ದೇಕೆ, ತಿಳಿದೂ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಅಂತ ಹೇಳ್ದ. ರಾಜನು ಆಕಸ್ಮಿಕವಾಗಿ ಬಂಧುವಾದ ವರ್ತಕನ ಋಣವನ್ನ ನಾನು ಹೇಗೆ ತೀರಿಸಲಿ ಅಂತ ಅವನಿಗೆ ದುಃಖವಾಯಿತು. ಆದ್ದರಿಂದ ಆ ಕಳ್ಳ ಅತ್ತ, ರಾಜಾದಿರಾಜರನ್ನೂ ಬೇಡವೆಂದು ಹೇಳಿದ ಈ ಹೆಂಗಸು ನನ್ನಲ್ಲಿ ಅನುರಕ್ತಳಾಗಿದ್ದಾಳಲ್ಲ, ಈ ಹೆಂಗಸಿನ ಮನಸ್ಸು ವಿಚಿತ್ರವಾದದ್ದು ಅಂತ ಆಶ್ಚರ್ಯದಿಂದ ನಕ್ಕ ಅಂತ ಉತ್ತರ ಕೊಟ್ಟ. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟ. ಶ್ರೋತೃಗಳೇ, ಇದಾಗಿತ್ತು ರತ್ನವತಿಯ ಕತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ಧನ್ಯವಾದಗಳು.